ನಿಮ್ಮಿಂದ ಕೆಲಸ ಇದ್ದರೆ ಜನ ನಿಮ್ಮನ್ನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾರೆ. ಇಫ್ ಇನ್ ಕೇಸ್ ನಿಮ್ಮಿಂದ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲೇ ಜೂಟ ಆಗ್ತಿರ್ತಾರೆ. ಇವಾಗ ಆಲ್ರೆಡಿ ಇವತ್ತಿನ ಈವ್ನಿಂಗ್ ಆಗೋಗ್ಬಿಟ್ಟಿದೆ. ಇವತ್ತು ಲಾಗೇ ಸ್ಟಾರ್ಟ್ ಮಾಡಿಲ್ಲ ಇನ್ನು. ಟು ಬಿ ಆನೆಸ್ಟ್ ಇವತ್ತೊಂದಿನ ಲಾಗು ಸ್ಕಿಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಲೇಟರ್ ಆನ್ ಅನ್ನಿಸ್ತು ಇಫ್ ಇನ್ ಕೇಸ್ ನಾನು ಇವತ್ತು ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಯಾವತ್ತಾದರೂ ಲಾಗ್ ಸ್ಕಿಪ್ ಮಾಡಬೇಕು ಅನಿಸಿದಾಗ ಅದು ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ಅವತ್ತು ಕೂಡ ಲಾಗ್ ಸ್ಕಿಪ್ ಮಾಡಿಬಿಡ್ತೀನಿ. ಅದಕ್ಕೆ ಈಗ ಮಿಕ್ಕಿರೋ ದಿನದಲ್ಲಿ ಏನೇನು ಪಾಸಿಬಿಲಿಟೀಸ್ ಇದೆ, ಯಾವ ಥರ ಕಾಂಟೆಂಟ್ ಮಾಡ್ಬೋದು ಎಲ್ಲದೂ ಶೂಟ್ ಮಾಡೋಣ. ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ನಮ್ಮ ಇಂಟ್ರೋ ಜೊತೆ. ವಾಟ್ಸಪ್ ಗಾಯ್ಸ್, ಆಫ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 56 ಆಫ್ ನಮ್ಮ 100 days ಚಾಲೆಂಜ್ನಲ್ಲಿ. ನನಗನ್ಸುತ್ತೆ ಎಲ್ಲ ದಿನವೂ ಒಂದೇ ಥರ ಹೋಗಲ್ಲ, ಮತ್ತು ಅದೇ ರೀತಿ ಎಲ್ಲ ದಿನ ಕೂಡ ನಾವು ಪ್ಲ್ಯಾನ್ ಮಾಡ್ದಂಗೆ ಹೋಗಲ್ಲ. ಬಟ್ ದ ಮ್ಯಾಟರ್ ಇಸ್ ದಟ್ ಲೈಕ್ ಈ ದಿನಗಳೇ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾವೇನಾದರೂ ಈ ದಿನಗಳಲ್ಲಿ ಲೇಜಿ ಬಿದ್ವಿ ಅಂದ್ಕೊಳ್ಳಿ, ದೆನ್ ಇಟ್ ಸ್ಟಾರ್ಟ್ಸ್ ಟು ಕಿಲ್ ಅಸ್ ಫ್ರಮ್ ಇನ್ಸೈಡ್ ಇಟ್ ಸೆಲ್ಫ್, ನಾಟ್ ಜಸ್ಟ್ ಫ್ರಮ್ ದಿ ಔಟ್ಸೈಡ್. ಒಳಗಿಂದ ಅದನ್ನು ನಮಗೆ ಬರ್ನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ದಿನಗಳೇ ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ನನಗೆ ಯಾವಾಗಲೂ ಒಂದೇ ಫೀಲ್ ಆಗೋದು ಗೆಳೆಯರೇ, ಲೈಕ್ ನಮ್ಮ ಸರೌಂಡಿಂಗ್ಸ್ ಯಾವಾಗ ಕ್ಲೀನಾಗಿರುತ್ತೆ ಅಲ್ವಾ, ಅವಾಗ ಮತ್ತೆ ಆ ವರ್ಕ್ಗಳನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕಂತ ನನಗೆ ಫೀಲ್ ಆಗುತ್ತೆ. ಆ್ಯಂಡ್ ಬನ್ನಿ ಫಸ್ಟು ನಮ್ಮ ಟೇಬಲ್ನ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ದೆನ್ ಇಲ್ಲಿ ಬೆಡ್ ನೋಡ್ತಾ ಇದ್ದೀರಾ ಅಲ್ವಾ, ಈ ಬೆಡ್ನ ಕ್ಲೀನ್ ಮಾಡಬೇಕು. ನಮ್ಮ ಇವತ್ತಿನ ಮೊದಲನೇ ಟಾಸ್ಕ್ ಬಂದುಬಿಟ್ಟು ನಮ್ಮ ಸರೌಂಡಿಂಗ್ಸ್ ಅಂದರೆ ನಮ್ಮ ವರ್ಕ್ ಸ್ಪೇಸ್ನ ಕ್ಲೀನ್ ಮಾಡೋದು, ಮತ್ತು ಕೆಲವೊಂದು ಬೇಡವಾಗಿದ್ದ ವಸ್ತುಗಳಿದ್ದಾವೆ, ಬೇಕಾಗಿದ್ದನ್ನ ಇಟ್ಕೊಂಡು ಇನ್ನು ಉಳಿದಿದ್ದನ್ನ ಎಸ್ತು ಬಿಡೋದು. ಆ್ಯಂಡ್ ಕೆಲಸ ಇಲ್ಲ ಅಂದಮೇಲೆ ಯಾಕಲ್ವ, ಜನ ಕೂಡ ಹಂಗೆ. ಜಸ್ಟ್ ಎ ಸ್ಮಾಲ್ ಮೋಟಿವೇಶನ್ ಬಿಟ್ವೀನ್ ನಿಮ್ಮಿಂದ ಕೆಲಸ ಇದ್ದರೆ ಜನ ನಿಮ್ಮನ್ನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾರೆ. ಇಫ್ ಇನ್ ಕೇಸ್ ನಿಮ್ಮಿಂದ ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಅಲ್ಲೇ ಜೂಟ ಆಗ್ತಿರ್ತಾರೆ. ನಮ್ಮ ಟೇಬಲ್ ಕ್ಲೀನ್ ಆಯಿತು, ನನ್ನ PS ಇಲ್ಲಿದೆ, ನನ್ನ ಲಾಕ್ ಕ್ಯಾಮ್ರಾ ಇಲ್ಲಿದೆ, ಆ್ಯಂಡ್ ಕಂಟ್ರೋಲರ್ ಕೂಡ ನೀಟಾಗಿ ಸೆಟ್ ಮಾಡಿದೆ ಈಗ. ಆ್ಯಂಡ್ ಇಲ್ಲಿ ನನ್ನ ಏಜೆನ್ಸಿಗೆ ಶರ್ಟ್ ತರಿಸಿದ್ದೆ ಆಯಿತಾ, ಇದನ್ನು ಪ್ರಿಂಟ್ ಹಾಕ್ಸ್ಬೇಕು. ಬನ್ನಿ ಇದೊಂದು ನೀಟಾಗಿ ಅರೇಂಜ್ ಮಾಡಿಬಿಟ್ಟು ನಾನು ನಿಮಗೆ ಸಿಗ್ತೀನಂತೆ ಫುಲ್ ಕ್ಲೀನ್ ವರ್ಕ್ ಸ್ಪೇಸ್ ಜೊತೆಗೆ. ನನಗೆ ಗೊತ್ತಿಲ್ಲ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ, ಬಟ್ ಎಷ್ಟು ಕ್ಲೀನಾಗಿ ಪಾಸಿಬಲ್ ಅಷ್ಟು ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದೀನಿ. ತುಂಬ ಜನ ಬರೀ ನಮ್ಮ ಗ್ರೋತ್ ನೋಡಿಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ಅದರಿಂದ ಇರೋ ಸ್ಟ್ರಗಲ್ಸ್ ನಮಗೆ ಮಾತ್ರ ಗೊತ್ತು. ಆ್ಯಂಡ್ ಇವಾಗ ಸ್ವಲ್ಪ ವಿಡಿಯೋ ಎಡಿಟ್ ಪೆಂಡಿಂಗ್ ಇತ್ತು, ಹಾಗಾಗಿ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ದಟ್ಸ್ ವಾಟ್ ಪೀಪಲ್ ಥಿಂಕ್, ಎಲ್ಲ ಆರಾಮಾಗಿದ್ದೀವಿ ಜಾಲಿ ಮಾಡಿಕೊಂಡು ಅಂತ ಅಂದ್ಕೊಂಡಿರ್ತಾರೆ. ಕ್ಲೈಂಟ್ಸ್ ಮ್ಯಾನೇಜ್ ಮಾಡಬೇಕು, ದೆನ್ ವೀಡಿಯೋಸ್ ಎಡಿಟ್ ಮಾಡಬೇಕು, ನಮ್ಮ ಕೆಲಸ ನಮಗಾಗಿರುತ್ತೆ. ಆ್ಯಂಡ್ ನಾನು ನಿಮಗೆ ಒಂದು ವಿಡಿಯೋ ಔಟ್ಪುಟ್ ತೋರಿಸ್ತೀನಿ. ಐ ಡೋಂಟ್ ನೋ ವೆದರ್ ಇಟ್ಸ್ ವಿಸಿಬಲ್ ಫ್ರಮ್ ದೇರ್ ಆರ್ ನಾಟ್. ಆ್ಯಂಡ್ ಇಟ್ಸ್ ಫಾರ್ ದಿ ಡ್ಯಾನಿಯಲ್ ಆಟೋಮೇಷನ್ಸ್ ಟ್ರಾವೆಲ್ಸ್ ಚಿಕ್ಕಮಗಳೂರು. Presenting Daniel Automation, premium automatic gate solutions. So we edit for the client. ಜಸ್ಟ್ ಚೆಕ್ ಮಾಡಿ, ನನಗೆ ಅದು ಕಾಣಿಸ್ತಿದೆಯಲ್ವ ನನಗೆ ಗೊತ್ತಿಲ್ಲ. It's a reel of around 42 seconds, I think 42 to 45 seconds. ಹ್ಯಾಂಡ್ ಜನಕ್ಕೆ ಇದನ್ನು ಅರ್ಥ ಮಾಡ್ಸೋಕ್ಕಾಗಲ್ಲ. ಅದರಿಂದ ಇರೋ ಸ್ಟ್ರಗಲ್ಸ್ ಆಗಲಿ ಅಥವಾ ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದಾಗಲಿ, ವಿ ಡೋಂಟ್ ಕೇರ್ ಅಬೌಟ್ ದೆಮ್ ಮಚ್ ಅಷ್ಟೇ. ಪೀಸ್ ಆಗಿರುತ್ತೆ. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ಆರೋಗ್ಯಕ್ಕೆ ಹಾನಿಕಾರಕ.
ಇಷ್ಟೆಲ್ಲ ಮಾಡಿದ್ರು ಕೂಡ ನನಗೆ ಒಂದೊಂದ್ಸತಿ ಬೇಜಾರಾಗುತ್ತೆ. ಒಂದೊಂದು ರೀಲ್ಸ್ ಆಗಲಿ ಒಂದೊಂದು ಯೂಟ್ಯೂಬ್ ವಿಡಿಯೋಸ್ ಆಗಲಿ ತುಂಬ ಎಫರ್ಟ್ ಆಗಿಬಿಟ್ಟು ಎಡಿಟ್ ಮಾಡಿರ್ತೀವಿ. ಬಟ್ ನಾವು ಅಂದ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಆ ರೀಲ್ ಓಡಿರಲ್ಲ ಅಥವಾ ಆ ಯೂಟ್ಯೂಬ್ ವಿಡಿಯೋ ರನ್ ಆಗಿರಲ್ಲ ಆ್ಯಂಡ್ ವ್ಯೂಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಐ ನೋ ಎವ್ರಿ ಕ್ರಿಯೇಟರ್ಸ್ ವಿಲ್ ಗೋ ಥ್ರೂ ದಿಸ್, ಬಟ್ ಸ್ಟಿಲ್ ತುಂಬ ಎಫರ್ಟ್ಸ್ ಹಾಕಿರ್ತೀವಿ ಆ್ಯಂಡ್ ಅದನ್ನು ತೋರಿಸ್ಕೊಳಕ್ಕಾಗಲ್ಲ. ಜಸ್ಟ್ ಲೈಕ್ ಎಲ್ಲ ಕ್ರಿಯೇಟರ್ಸಿಂದ ಸೇರ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅನ್ಸುತ್ತೆ. ಡ್ರಾಮೆಟಿಕ್ ಅನ್ಸ್ಬೋದು ಹೇಳಿದ್ರೆ, ಲೈಕ್ ಬಿಲ್ಡಪ್ ತೊಗೊಳಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಸ್ಬೋದು. ಬಟ್ ದ ಥಿಂಗ್ ಈಸ್ ರಿಯಲ್. ತುಂಬ ಎಫರ್ಟ್ಸ್ ಹಾಕಿರ್ತೀವಿ. ಒಂದು ರೀಲ್ ಶೂಟ್ ಆಗಲಿ ಅಥವಾ ವಿಡಿಯೋಸ್ ಮಾಡೋದಾಗಿರಲಿ, ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ನಿಮಗೂ ಕೂಡ ಗೊತ್ತೇ ಇದೆ. ಆ್ಯಂಡ್ ಅಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ರು ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದಿಲ್ಲ. ಬಟ್ ಥಿಂಗ್ಸ್ ಗೋಸ್ ಇನ್ ಅನ್ಎಕ್ಸ್ಪೆಕ್ಟೆಡ್ ವೇ. ಬಟ್ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಈ ಒಂದು ಡ್ಯಾನಿಯಲ್ ಆಟೋಮೇಷನ್ ರೀಲ್ ತೋರಿಸಿದ್ನಲ್ಲ, 42 ಅಂದರೆ 43 ಸೆಕೆಂಡ್ಸ್ ಇದೆ. ಆ್ಯಂಡ್ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿರಬೇಕು. ಆ್ಯಂಡ್ ದಟ್ಸ್ ವಾಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಡೂಸ್. ಒಂದು ರೀಲ್ ಹಾಕಿದಾಗ ಫುಲ್ ಬೂಮಲ್ಲಿ ಹೋಗಿರುತ್ತೆ. ಆ ರೀಲಲ್ಲಿ ಏನೂ ಕಾಂಟೆಂಟೇ ಇರಲ್ಲ. ಬಟ್ ಇನ್ನೊಂದು ದಿನ ಅದೇ ಥರದ ರೀಲ್ ಹಾಕಿದ್ರೆ ಏನು ವ್ಯೂಸೇ ಬಂದಿರಲ್ಲ. ಅಭ್ಯಾಸ ಮಾಡ್ಕೋಬೇಕು. ಏನೋ ಮಾಡೋಂಗಿಲ್ಲ, ಜಾಸ್ತಿ ಹೇಳಕ್ ಹೋಗಲ್ಲ ಇದ್ರ ಬಗ್ಗೆ. ಓಕೆ, sometimes it happens and we have to go through it. ಈಗಲೇ ನೋಡಿ, ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಮೇಕಿಂಗ್ ಆನ್ ವಿಡಿಯೋ ಬೈ taking and covering all the possibilities that I can do being inside in home. ನಾಳೆ ಮಾಡುವ ಕೆಲಸ ಇವತ್ತೇ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ನಾನು ಮಾಡ್ತಾ ಇದ್ದೀನಿ. ನಮ್ಮ ಡಿವೈಸಸ್ಗೆಲ್ಲ ಚಾರ್ಜ್ ಆಗ್ಬೇಕೀಗ. ಆ್ಯಂಡ್ ನಾಳೆಗೆ ಇವತ್ತೇ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ನಾಳೆ ನಾನು ಡಿವೈಸ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಕೂರೋ ಅವಶ್ಯಕತೆ ಬರಲ್ಲ, ಎಲ್ಲ ರೆಡಿ ಇರುತ್ತೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಟಾಸ್ಕ್ ಎಂತ ಗೊತ್ತಿಲ್ಲ, ಲೈಕ್ ಪ್ರತಿದಿನ ಲೈಕ್ ನೈಟ್ ಟೈಮಲ್ಲಿ ನಾಳೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಡೈರಿಯಲ್ಲಿ ನಾನು ಪ್ರತಿಯೊಂದು ನೋಟ್ ಡೌನ್ ಮಾಡ್ತೀನಿ. ಆ್ಯಂಡ್ ದಿಸ್ ಈಸ್ ಮೈ ಡೈರಿ. ಓಕೆ, ಆ್ಯಂಡ್ ದಿಸ್ ಐ ಗಾಟ್ ಫ್ರಮ್ ನೌಕೀಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವೆನ್ ಐ ವೆಂಟ್ ದೇರ್ ಆಸ್ ಎ hackathon representative from Netonix Technologies. At that time I got this. ಆ್ಯಂಡ್ ಇದರಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ, ನಾಳೆ ಏನು ಮಾಡಬೇಕು ಅನ್ನೋದನ್ನ ಅದ್ರ ಹಿಂದಿನ ದಿನ. ಸೊ ಇಟ್ ಮೇಕ್ಸ್ ಮೈ ಡೇ ಈಸಿಯರ್. ಆ್ಯಂಡ್ ಇದನ್ನು ನಾನು ಶೇರ್ ಮಾಡಬೇಕು ಅನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಗ್ರೇಟ್ ಇರಲಿಲ್ಲ ಅಂತ ಹೇಳಿದ್ರು, ಬಟ್ ವೇಸ್ಟ್ ಆಗಲಿಲ್ಲ. ಲೈಕ್ ಮನೆಯಲ್ಲೇ ಇದ್ಕೊಂಡು ಇಷ್ಟೊಂದು ಕಾಂಟೆಂಟ್ ಮಾಡ್ಬೋದು ಅನ್ನೋದು ನನಗೆ ಇವತ್ತೊಂದು ಐಡಿಯಾ ಸಿಕ್ತು. ಪ್ರತಿಯೊಂದು ಬ್ಲಾಗಲ್ಲಿ ಕೂಡ ಹಾಗೆ ಏನಾದರೂ ಒಂದು ಹೊಸದು ಕಲ್ತ್ಕೊಂಡು ಹೋಗ್ತೀವಿ. ಆ್ಯಂಡ್ ಅದೇ ರೀತಿ ಇವತ್ತು ಕೂಡ ಆಯಿತು. ಆಚೆ ಹೋಗ್ಬೇಕಂತಾನೆ ಏನನ್ಸಲ್ಲ, ಆಚೆ ಹೋಗ್ಬೇಕಂತಾನೆ ಏನಿಲ್ಲ. ಏನಾದರೂ ಕಾಂಟೆಂಟ್ ಮಾಡ್ಬೇಕಂದ್ರೆ ಮನೇಲೆ ಕುತ್ಕೊಂಡು ಇಷ್ಟಕ್ಕೊಂದು ಕಾಂಟೆಂಟ್ ಮಾಡ್ಬೋದು. ಇದಾಗಿರುತ್ತೆ ನಮ್ಮ ಡೇ 56. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 57 ಒಳಗೆ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.